ಹಾಯ್ ಹಲೋ ನಮಸ್ಕಾರ. ಎಲ್ರು ಹೆಂಗಿದ್ದೀರಿ? ಆರಾಮಿದ್ದೀರಾ ಅನ್ಕೊಂಡ್ರಿ. ನಾನು ಕೂಡ ಆರಾಮಾಗಿದ್ದನು. ಇವತ್ತೇನಪ್ಪ ಅಂದ್ರೆ ಸ್ಪೆಷಲ್ ಕುಂಬಳಕಾಯಿ ಹಲ್ವಾ ಯಾವ ತರ ಮಾಡೋದೈತೇಳಿ ನೋಡೋಣ ಬರ್ರಿ. ನೋಡ್ರಿ, ಈ ತರ ಮ್ಯಾಗಿಂದ ತೊಟ್ಟಿ ತೆಗಿಬೇಕು. ಇವಾಗ ತೊಟ್ಟಿ ತೆಗಿ ಅಂತ ಏನೈತಿರಲ್ಲ, ಇದನ್ನ ಇದು ಸ್ವಲ್ಪ ಹೆಚ್ಕೋಬೇಕ್ರಿ. ಇದು ಸ್ವಲ್ಪ ದಪ್ಪ ಸೈಜ್ ಹಿಂಗೆ ಹೆಚ್ಬೇಕ್ರಿ. ನಾನು ಅಲ್ವಾ ನೋಡ್ರಿ, ಇವಾಗ ಕಟ್ ಮಾಡೋದಾಗೈತಿ. ಇವಾಗ ಸ್ವಲ್ಪ ಹಾಲು ತಗೊಂಡ್ರಿ. ಇದಕ್ಕೆ ಏನ್ ಹತ್ತೈತಿ ನೋಡೋಣ್ರಿ. ಇವಾಗ ನೋಡ್ರಿ, ಹಾಲು ತಗೊಂಡು ಹಾಲು ಒಂದ್ ಸ್ವಲ್ಪ ಕಾಯಿಲಾಕಿ ಬಿಡೋಣ್ರಿ. ಇವಾಗ ಹಾಲು ಕಾದ ನೋಡ್ರಿ. ಇವಾಗ ಕುಂಬಳಕಾಯಿ ಅಂತರ್ಲೆ ಹಾಕೊಂಡ್ರಿ. ಚಲೋ ತಂಕಿ ಕುದಿ ತನಕ ಸ್ವಲ್ಪ ವೇಟ್ ಮಾಡೋಣ್ರಿ. ಇವಾಗ ಕುದತ್ತೆ ನೋಡೋಣ ಬರ್ರಿ. ನೋಡ್ರಿ, ಮಸ್ತ್ ಕುದೈತಿ. ಈ ತರ ಕುದಿಬೇಕು ನೋಡ್ರಿ. ಹಾಲು ಎಲ್ಲ ಅಡ್ಸ್ಯಾವು. ಇವಾಗ ಇದನ್ನ ಇಡೋಣ್ರಿ. ಇವಾಗ ನೋಡ್ರಿ, ನಾ ಕಡ್ಗೋಲ್ ತಗೊಂಡನು. ಅಂದ್ರೆ ಇದ್ರಲ್ಲೇ ನಾವು ಬೆಣ್ಣೆ ಕಡಿತೀರಿ. ನೀವು ಬ್ಯಾರೆ ಏನ್ರಿ ಇದ್ರಂದ್ರ ಅದನ್ನ ತಗೋಬಹುದು. ನೋಡ್ರಿ, ಇದ್ರಲ್ಲೇ ನಾವು ಸಣ್ಣ ಮಾಡಾಕತ್ತೀವಿ. ಇವಾಗ ಈ ರೀತಿ ಸಣ್ಣ ಮಾಡ್ಕೋಬೇಕು ನೋಡ್ರಿ. ಎಷ್ಟು ಮತ್ ಸಣ್ಣ ಆಗೈತಿ ನೋಡ್ರಿ. ಇವಾಗ ಇದ್ರೊಳಗೆ ಏನೈತಿರಲ್ಲ, ಇದಕ್ಕೆ ಎಷ್ಟು ಹತ್ತೈತೆ ಅಷ್ಟು ಸಕ್ರೆ ತಗೊಂಡ್ರಿ. ನೋಡ್ರಿ, ಸಕ್ರೆ ಕೂಡ ಹಾಕ್ಲತ್ತಿ ನೋಡ್ರಿ. ನಿಮಗೆ ರುಚಿ ಜಾಸ್ತಿ ಬೇಕಾದ್ರೆ ನೀವು ಜಾಸ್ತಿನೂ ಹಾಕೋಬಹುದು. ಈಗ ನಮ್ಗೆ ಎಷ್ಟು ರುಚಿ ಬೇಕಲ್ಲ ನಾವು ಅಷ್ಟು ಹಾಕೊಂಡೇವಿ ನೋಡ್ರಿ. ಇವಾಗ ಏನೈತಿರಲ್ಲ, ಗ್ಯಾಸ್ ಮೇಲೆ ಇಡೋಣ್ರಿ. ಇವಾಗ ನೋಡ್ರಿ, 4 ಕಾಜು 4 ಬಾದಾಮ್ ತಗೊಂಡಿನ್ರಿ. ಆಮೇಲೆ ಒಂದ್ ಸ್ವಲ್ಪ ಏಲಕ್ಕಿ ತಗೊಂಡ್ರಿ. ಇದನ್ನ ಏನೈತಿರಲ್ಲ ಸಣ್ಣ ಮಾಡಿ ಅದ್ರೊಳಗೆ ಹಾಕ್ಬೇಕ್ರಿ. ಇವಾಗ ಸಣ್ಣ ಮಾಡ್ಕೊಂಡ್ರಿ. ಏನೈತಿರಲ್ಲ, ಕಾಜು ಬಾದಾಮ 2 ಕುಡಿ ಜಜ್ಜಿ ನೋಡ್ರಿ. ಇವಾಗ ಹಾಕೊಂಡ್ ಬರ್ರಿ. ಒಂದ್ ಸ್ವಲ್ಪ ಏನೈತಿರಲ್ಲ ಏಲಕ್ಕಿ ತಗೊಂಡಿನಿ, ಅದನ್ನು ಕೂಡ ಹಾಕ್ಲತ್ತೀನಿ ನೋಡ್ರಿ. ಇವಾಗ ಚಲೋ ತಂಗಿ ಅದನ್ನ ತಿರುಬೇಕ್ರಿ. ನೋಡ್ರಿ, ಈ ತರ ಕೈ ಬಿಡಲ್ಲ, ಒಂದ್ ಸ್ವಲ್ಪ ತಿರುಬೇಕ್ರಿ. ಅದನ್ನ ಸ್ವಲ್ಪ ನಿಮ್ ತುಪ್ಪ ಇದ್ರ ತುಪ್ಪ ಕೂಡ ಹಾಕೋಬಹುದು. ಇರ್ಲಿಕ್ಕ ಸ್ಕಿಪ್ ಮಾಡ್ರಿ. ಕುಂಬಳಕಾಯಿ ಹಲ್ವಾ ಎಷ್ಟು ಮಸ್ತ್ ಆಗೈತೆ ನೋಡ್ರಿ. ಇವಾಗ ಟೇಸ್ಟ್ ನಮ್ಮ ಮನೆಯವ್ರು ನೋಡ್ತಾರ್ರಿ. ನೋಡ್ರಿ, ನಮ್ಮ ಮನೆಯವ್ರಿಗೆ ಹೇಗೆ ಕೊಟ್ಟು ಟೇಸ್ಟ್ ನೋಡ್ಲಾತಾರ. ಹೆಂಗೈತೆ ಹೇಳ್ತಾರ ಗೊತ್ತೀಗ. ಸರಾಗಿತ್ರಿ, ಸೂಪರ್ ಆಗೈತ್ರಿ. ಈಗ ಹಲ್ವಾದ ಬದ್ದಲ್ಲಿ ಏನ್ರಿ ಹೇಳಕ್ ಇಷ್ಟಪಡ್ತೀರ? ನೋಡ್ರಿ, ನಾನು ಕುಂಬಳಕಾಯಿ ಹಲ್ವಾ ಮಾಡಿನ. ಆ ಹಲ್ವಾ ನಿಮ್ಗೆ ಇಷ್ಟ ಆದ್ರ ಮಸ್ತ್ ಐತ್ರಿ, ಭಾರಿ ಆಗೈತ್ರಿ. ನೀವು ಕೂಡ ಟ್ರೈ ಮಾಡಿ ನೋಡ್ರಿ, ಮನ್ಯಾಗ ಮಸ್ತ್ ಆಗಿರ್ತೈತಿ. ನೋಡ್ರಿ, ಕುಂಬಳಕಾಯಿ ಹಲ್ವಾ ಮಾಡಿ ನಾನು. ಈ ಹಲ್ವಾ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತೆ ಕಮೆಂಟ್ ಮಾಡ್ರಿ. ನಮ್ಗೆ ನಿಮ್ ಸಪೋರ್ಟ್ ಬೇಕು, ಯಾವಾಗ್ಲೂ ಸಪೋರ್ಟ್ ಮಾಡ್ರಿ.